ಇನ್ನು ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ ಲೋಕಾಯುಕ್ತ ಪೊಲೀಸರಿಂದ. ಇದರ ಜೊತೆಗೆ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಕೋರ್ಟ್ ಆದೇಶ ಸಿದ್ದರಾಮಯ್ಯ ಪಾಲಿಗೆ ಮಹತ್ವದ್ದು. ಹೀಗಾಗಿ ಏನೆಲ್ಲ ಆಗುತ್ತೆ, ಕೋರ್ಟ್ ಬಿ ರಿಪೋರ್ಟ್ ಅಂಗೀಕರಿಸಿದ್ರೆ ಸಿದ್ದರಾಮಯ್ಯಗೆ ಖಂಡಿತವಾಗ್ಲೂ ರಿಲೀಫ್ ಇರುತ್ತೆ. ಇದನ್ನು ಹೊರತಾಗಿ ಮುಂದೆ ಏನೇನು ವಿಚಾರಗಳಿರುತ್ತೆ, ಬಿ ರಿಪೋರ್ಟ್ ತಿರಸ್ಕರಿಸಿದ್ರೆ ಮರು ತನಿಖೆಗೆ ಆದೇಶವನ್ನು ಕೂಡ ಮಾಡ್ಬೋದು. ಈ ವಿಚಾರ ಕೂಡ ಇದೆ. ಈ ವಿಚಾರದ ಜೊತೆಗೆ ಕೋರ್ಟ್ ಸೂಚಿಸುವ ಅಂಶಗಳ ಬಗ್ಗೆ ಮರು ತನಿಖೆಗೆ ಆದೇಶ ಮಾಡ್ಬೋದು. ಇದನ್ನು ಗಮನಿಸಿಯೇ ನೋಡೋದಾದರೆ ಮುಂದೇನಾಗುತ್ತೆ, ಆಗ ಇಡಿ ಕೂಡ ಅನುಸೂಚಿತ ಅಪರಾಧದ ಬಗ್ಗೆ ತನಿಖೆಯನ್ನು ಮುಂದುವರಿಸ್ಬೋದು. ಎಲ್ಲ ವಿಚಾರಗಳನ್ನು ಮುಂದಿಟ್ಟು ತನಿಖೆಯನ್ನು ಮಾಡೋದಾದರೆ ಬಿ ರಿಪೋರ್ಟ್ ತಿರಸ್ಕರಿಸಿದ್ರೆ ಕೋರ್ಟ್ ಸ್ವತಃ ಕಾಗ್ನಿಜೆನ್ಸ್ ಪಡೆಯಬಹುದು. ಅಂದರೆ ಅವರೇ ನೇರವಾಗಿ ಇದನ್ನು ಗಮನಕ್ಕೆ ತೆಗೆದುಕೊಂಡು ಕೇಸ್ ದಾಖಲಾತಿಗೆ ಸೂಚನೆ ಕೊಡ್ಬೋದು. ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಪೂರ್ವಾನುಮತಿ ಸಿಕ್ಕರೆ CMಗೆ ಮತ್ತೆ ಸಮನ್ಸ್ ಕೂಡ ಜಾರಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಎಲ್ಲ ಕಾರಣಗಳಿಂದ ಕೋರ್ಟ್ ಆದೇಶ ಸಿದ್ದರಾಮಯ್ಯ ಪಾಲಿಗೆ ಇದು ಮಹತ್ವದ್ದಾಗಿದೆ.